ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ವರುಣ ಅಕ್ಷರಶಃ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ಅದರ ಪರಿಣಾಮ ಸಾಲು ಸಾಲು ಸಮಸ್ಯೆಗಳೇ ಶುರುವಾಗ್ತಾ ಇದೆ. ನಿನ್ನೆ ರಾತ್ರಿ ಅಬ್ಬರದ ಮಳೆಯಾಗಿತ್ತು. ಈಗ ಬೆಳ್ಳಂಬೆಳಗ್ಗೆ ಮತ್ತೆ ಜಿಟಿ ಜಿಟಿ ಮಳೆ ಆರಂಭ ಆಗಿದೆ ಬೆಂಗಳೂರಿನಲ್ಲಿ. ಯಶವಂತಪುರ ಆಗಿರಬಹುದು, ಮಾರ್ಕೆಟು, ಕೆಆರ್ ಮಾರ್ಕೆಟು, ರಾಜಾಜಿನಗರ, ಆನಂದರಾವ್ ಸರ್ಕಲ್ ಸೇರಿದಂತೆ ಬಹುತೇಕ ಕಡೆಗಳಲ್ಲಿ ಈಗ ಜಿಟಿ ಜಿಟಿ ಮಳೆ ಮುಂದುವರೆದಿದೆ. ಜಿಟಿ ಜಿಟಿ ಮಳೆಗೆ ಬೆಂಗಳೂರಿನ ಜನರು ಬೇಸತ್ತಿದ್ದಾರೆ. ಬೆಂಗಳೂರಿಗೆ ಇವತ್ತು ಕೂಡ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಇವತ್ತು ಕೂಡ ಧಾರಾಕಾರವಾಗಿ ಮಳೆ ಆಗುತ್ತೆ ಅನ್ನುವಂತಹ ಮುನ್ಸೂಚನೆ ಸಿಕ್ಕಿದೆ. ಬೆಳ್ಳಂಬೆಳಗ್ಗೆ ಆಫೀಸಿಗೆ ಹೋಗೋರಿಗೆ, ವಾಕಿಂಗ್ ಮಾಡೋರಿಗೆ ಎಲ್ರಿಗೂ ಕೂಡ ಈಗ ಜಿಟಿ ಜಿಟಿ ಮಳೆ ತೊಂದರೆಯನ್ನು ಕೊಡ್ತಾ ಇರುವಂಥದ್ದು. ರಾತ್ರಿ ಸುರಿದಂಥ ಮಳೆ ಇನ್ನೂ ಕೂಡ ಕಡಿಮೆ ಆಗ್ತಾ ಇಲ್ಲ. ನಾನೀಗ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿದ್ದೀನಿ. ಬೆಳ್ಳಂಬೆಳಗ್ಗೆನೇ ಮಳೆ ಮತ್ತೆ ಶುರುವಾಗಿದೆ. ಈಗಾಗಲೇ ಹವಾಮಾನ ಇಲಾಖೆ ಇನ್ನು 3 ಗಂಟೆಗಳ ಕಾಲ ಹೆಚ್ಚಿನ ಮಳೆ ಆಗುತ್ತೆ ಅಂತ ಮುನ್ನೆಚ್ಚರಿಕೆಯನ್ನು ನೀಡಿದೆ. ಬೆಂಗಳೂರು ಗ್ರಾಮಾಂತರ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಧಾರವಾಡ ಜಿಲ್ಲೆಗಳಲ್ಲಿ ಹೆಚ್ಚಿನ ಮಳೆ ಆಗುತ್ತೆ 3 ಗಂಟೆಗಳ ಕಾಲ ಅಂತ ಮುನ್ಸೂಚನೆಯನ್ನು ನೀಡಿರುವಂಥದ್ದು. ಈಗಾಗಲೇ ಮೆಜೆಸ್ಟಿಕ್ನಲ್ಲಿ ನೋಡ್ತಿದ್ದೀರ ದೃಶ್ಯಗಳು ಯಾವ ರೀತಿ ಜನ ಬೆಳ್ಳಂಬೆಳಗ್ಗೆ ಊರುಗಳಿಂದ ಬರ್ತಿರೋರು, ಕೆಲಸ ಕಾರ್ಯಗಳಿಗೆ ಹೋಗ್ತಿರೋರು, ಮಳೆಯ ನಡುವೆ ಛತ್ರಿ ಹಿಡ್ಕೊಂಡು ಕೆಲವರು ಓಡಾಡ್ತಿರುವಂಥ ದೃಶ್ಯಗಳು ಸಾಮಾನ್ಯವಾಗಿ ಕಾಣ್ತಾ ಇದೆ. ಬೆಂಗಳೂರಿನಲ್ಲಿ ಮತ್ತೆ ಮಳೆ ಶುರು ಆಗಿರೋದು ಜನರಲ್ ಒಂದು ಕಡೆ ಎಲ್ಲೋ ಭಯ ಕೂಡ ಶುರು ಆದ ರೀತಿಯಲ್ಲಿ ಕಾಣಿಸ್ತಿದೆ. ಯಾಕಂದರೆ ಮಳೆ ಬಂದಿದ ತಕ್ಷಣವೇ ಒಂದು ರೀತಿಯಲ್ಲಿ ಆತಂಕ ಶುರು ಆಗುತ್ತೆ. ಎಲ್ಲಿ ಮನೆಗಳಿಗೆ ನೀರು ನುಗ್ಗಿಬಿಡುತ್ತೋ, ಯಾವ ರಸ್ತೆ ಕೆರೆಗಳಂತಾಗ್ಬಿಡುತ್ತೋ ಅನ್ನೋದು ಗೊತ್ತಾಗೋದಿಲ್ಲ. ಅಷ್ಟರ ಮಟ್ಟಿಗೆ ಮಳೆ ಅವಾಂತರ ಸೃಷ್ಟಿಯನ್ನು ಕಳೆದ ರಾತ್ರಿ ಬಂದಂತಹ ಮಳೆ ನಾವು ನೋಡಿದ್ದೀವಿ. ಇಡೀ ದಿವಸ ನಿನ್ನೆ ಸಂಪೂರ್ಣವಾಗಿ ಬೆಂಗಳೂರು ಅಕ್ಷರಶಃ ಮಳೆಗೆ ಮುಳುಗಿ ಹೋದಂತಹ ಪರಿಸ್ಥಿತಿ ಇತ್ತು. ಬೆಂಗಳೂರಿನ ಅನೇಕ ಭಾಗಗಳು ಈಗಾಗಲೇ BBMP ಗುರುತಿಸಿರುವಂಥ ಭಾಗಗಳಾಗಿರ್ಬೋದು ಅಥವಾ ಅದಕ್ಕಿಂತ ಹೆಚ್ಚಿನ ಭಾಗಗಳಲ್ಲಿ ಮನೆಗಳಿಗೆ ನೀರು ನುಗ್ಗಿರುವಂಥದ್ದು, ಕೆರೆಗಳಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಜೊತೆಗೆ ತಗ್ಗು ಪ್ರದೇಶದ ಮನೆಗಳು ಮಾತ್ರ ಅಲ್ಲ, ಮುಖ್ಯ ರಸ್ತೆಗಳಲ್ಲೇ ನೀರು ನಿಂತು ಕೆರೆಗಳ ರೀತಿಯಲ್ಲಿ ರಸ್ತೆಗಳು ಭಾಸವಾಗ್ತಿತ್ತು. ವಾಹನ ಸವಾರರು ಗಾಡಿಗಳನ್ನ ತಳ್ಕೊಂಡು ಹೋಗುವಂಥ ಪರಿಸ್ಥಿತಿ, ಅದರಲ್ಲಿ ಎಸ್ಪೆಷಲಿ ದ್ವಿಚಕ್ರ ವಾಹನ ಸವಾರರು ತಳ್ಕೊಂಡು ಹೋಗುವಂಥ ಪರಿಸ್ಥಿತಿ. ಅದಂದರೆ ದೊಡ್ಡ ದೊಡ್ಡ ಬಸ್ಗಳೇ ನೀರಲ್ಲಿ ಸಿಲುಕಿಕೊಂಡಂಥ ಪರಿಸ್ಥಿತಿ ಇತ್ತು. ಜೊತೆಗೆ ಅಂಡರ್ಗ್ರೌಂಡಲ್ಲಿ ಅಂದರೆ ಬೇಸ್ಮೆಂಟ್ಗಳಲ್ಲಿ ಮಳೆ ನೀರು ನುಗ್ಗಿರುವಂಥ ಪರಿಣಾಮ ಸಾಕಷ್ಟು ವಾಹನಗಳು ಕೆಟ್ಟು ನಿಲ್ಲುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಈಗ ನೋಡ್ತಿದ್ದೀರಾ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಯಾವ ರೀತಿ ಸಾರ್ವಜನಿಕರು ಮಳೆ ನಡುವೆ ಪ್ರತಿನಿತ್ಯದ ಕಾರ್ಯಕಲಾಪಗಳಿಗೆ ತೆರಳುವಂಥ ಕೆಲಸ ಮಾಡ್ತಾರೆ, ಊರುಗಳಿಗೆ ಹೋಗುವಂಥದ್ದು, ಸೇಫ್ಟಿಗೆ ಛತ್ರಿಗಳನ್ನ ಇಟ್ಕೊಂಡಿರುವಂಥದ್ದು, ಜೊತೆಗೆ ಜರ್ಕಿನ್ಗಳನ್ನ ಹಾಕ್ಕೊಂಡು ಓಡಾಡ್ತಿದ್ದಾರೆ. ಬೆಂಗಳೂರಿನಲ್ಲಿ ಇನ್ನು 3 ಗಂಟೆಗಳ ಕಾಲ ಹೆಚ್ಚಿನ ಮಳೆ ಆಗುತ್ತೆ ಅಂತ ಈಗ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿರೋದ್ರಿಂದ ಒಂದು ರೀತಿಯಲ್ಲಿ ಎಲ್ಲಿ ಬೆಂಗಳೂರು ಮುಳುಗೋಗುತ್ತೋ ಮತ್ತೆ ಅನ್ನುವಂಥ ಭಯ ಸಹಜವಾಗಿಯೇ ಕಾಡ್ತಿದೆ. ಈ ಸಹಜವಾಗಿ ಕಾಡೋದಕ್ಕೆ ಪ್ರಮುಖ ಕಾರಣ ಅಂದರೆ ಮೊನ್ನೆ ಆದಂತಹ ಮಳೆ ತಂದಂತಹ ಅವಾಂತರಗಳೇನೆ. ಇದು ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಸದ್ಯಕ್ಕೆ ಕಾಣಿಸ್ತಿರುವಂಥದ್ದು. ಮಳೆ ಅಷ್ಟರ ಮಟ್ಟಕ್ಕೆ ಏನೋ ದೊಡ್ಡ ಪ್ರಮಾಣದಲ್ಲಿ ಆಗ್ತಿಲ್ಲ, ಸಾಧಾರಣದಿಂದ ಹಗುರ ಪ್ರಮಾಣದಲ್ಲಿ ಆಗ್ತಿದೆ. ಯಾವಾಗ ಜೋರಾಗುತ್ತೋ ಗೊತ್ತಿಲ್ಲ. ಜೋರಾದಂಥ ಸಂದರ್ಭದಲ್ಲಿ ಈ ರಸ್ತೆಗಳೆಲ್ಲ ಕೆರೆಗಳಾಗುವಂಥ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸುಹಾಸ್ ಜೊತೆಗೆ ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು. ಮಳೆ ಬರೋದನ್ನಂತೂ ತಡೆಯೋದಕ್ಕಾಗಲ್ಲ. ಮಳೆಯಿಂದ ಆಗುವಂತಹ ಅವಾಂತರಗಳನ್ನು ತಡೆಯುವಂತಹ ಶಕ್ತಿ ಅಧಿಕಾರಿಗಳು ಮತ್ತು ಸರ್ಕಾರದ ಕೈಯಲ್ಲಿತ್ತು. ಬಟ್ ಎರಡೂ ಜನರ ನಿರ್ಲಕ್ಷ್ಯದಿಂದ ಈಗ ಬೆಂಗಳೂರಿನ ಜನರು ಒಂದು ರೀತಿ ಅತಂತ್ರ ಪರಿಸ್ಥಿತಿಯಲ್ಲಿ ಸಿಲ್ಕೊಂಡ್ಬಿಟ್ಟಿದ್ದಾರೆ. ಹಲವು ಕಡೆಗಳಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ, ಮುಖ್ಯ ರಸ್ತೆಗಳಲ್ಲಿ ನೀರು ನಿಂತಿದೆ, ಜನ ಒದ್ದಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಏನೋ ಸಮುದ್ರದ ಪಕ್ಕದಲ್ಲೋ ಅಥವಾ ನದಿ ಪಕ್ಕದಲ್ಲೋ ಬೆಂಗಳೂರಿದೆ ಅಂದರೆ ಪ್ರವಾಹದ ಪರಿಸ್ಥಿತಿ ಆದರೆ ತುಂಬ ಯೋಚನೆ ಮಾಡುವ ಹಾಗಿಲ್ಲ, ಏನೂ ಇಲ್ಲ. ಆದರೂ ಕೂಡ ಈಗ ಪ್ರವಾಹದ ಸನ್ನಿವೇಶ ಪರಿಸ್ಥಿತಿ ಬೆಂಗಳೂರಿನಲ್ಲಿ ನಿರ್ಮಾಣವಾಗಿರುವಂಥದ್ದು.